ಈ ವರ್ಷ ನಮ್ಮ ದುಣ್ಣಳ್ಳಿಗಂತೂ ಮಳೆ ಬರಲಿಲ್ಲ. ಮೇವಿಗೆ ಅಂತ ಹಾಕಿದ್ದೆಲ್ಲ ಅಷ್ಟೇನು ಚೆನ್ನಾಗಿ ಬಂದಿಲ್ಲ. ಮಳೆ ಊದಿದ್ರೆ ನೀಟಾಗಿ ಬಂದಿರೋದು. ಆದರೆ ಮಳೆ ಸರಿಯಾಗಿ ಬರಲಿಲ್ಲ. ಎಲ್ಲ ಕಡೆ ಚೆನ್ನಾಗಿ ಹೋಗ್ತಾ ಇದೆ. ನಮ್ಮೂರಲ್ಲಂತೂ ಮಳೆ ಸರಿಯಾಗಿ ಬರಲೇ ಇಲ್ಲ. ಎಲ್ಲ ರೈತರದ್ದು ಇದೆ ಪಾಡು. ಇಲ್ಲಿ ಕವಲೆಗಳಿಲ್ಲ, ಅಣೆಕಟ್ಟುಗಳಿಲ್ಲ. ಮಳೆ ಊದ್ರೇ ಬೆಳೆ. ಈ ಕಡೆ ನೋಡಿ ಎಲ್ಲ ಚಿಕ್ಕದಾಗಿ ಹೋಗಿದೆ. ಮಳೆ ಇಲ್ಲದ ಹೊತ್ತಿಗೆ ನೀಟಾಗಿ ಬಂದಿಲ್ಲ. ಇದನ್ನು ನಾಲೆ ಹಾಕಿ 2-3 ತಿಂಗಳು ಆಗೈತೆ. ಮಳೆ ಸರಿಯಾಗಿ ಬರದೇ ಹೋದ ಕಾರಣ ಎಲ್ಲ ಚಿಕ್ಕದಾಗಿ ಹೋಗಿದೆ. ನೋಡಿ, ಒಂದು ಉದ್ದಕ್ಕೆ ಬೆಳೆದೈತೆ, ಒಂದು ತುಂಡಕ್ಕೈತೆ, ಜೊತೆಗೆ ಉಳ್ಳಿ ಮಿಕ್ಸ್ ಹಾಕಿದ್ದು ಮೇವಿಗೆ ಅಂದ್ಬಿಟ್ಟು ನಮ್ಮ ಹತ್ರ ಇರೋ ಟಗರುಗಳಿಗೆ ಹಾಕಿರೋ ಮೇವಿದು. ನೋಡಿ, ಈ ಕಡೆ ಚೆನ್ನಾಗೈತೆ. ಮಧ್ಯದಲ್ಲೆಲ್ಲ ಗಾಳಿ ಹೆವಿ ಬೀಸ್ತಾ ಇದೆ. ನೋಡಿ, ಈ ಥರ ಆಗಿದೆ. ಈ ಸಲ ಏನಾರ ಬಂದರೆ ರಾಗಿ ಹಾಕದ ಅಂದ್ಬಿಟ್ಟು ಒಂದು ಪಾತಿಗಷ್ಟು ಆಗುವಷ್ಟು ಉಳ್ಳಿ ಹಾಕಿದ್ದೀವಿ. ಉಳ್ಳಿನ ರೋಟ್ರಿ ಓಡಿಸ್ಬಿಟ್ಟು ರಾಗಿ ಚೆಲ್ಲಿದ್ರೆ ನೀಟಾಗಿ ಗೊಬ್ಬರ ಆಗುತ್ತಂತೆ. ನಮಗೂ ಗೊತ್ತಿಲ್ಲ ಅಷ್ಟೇನು. ಇವಾಗ ಸ್ವಲ್ಪ ತಿಳ್ಕೊತಾ ಇದ್ದೀವಿ. ನೋಡಿ, ಇದು ಉಳ್ಳಿ ನೀಟಾಗಿ ಬಂದೈತೆ. ಎಲ್ಲ ಅಲ್ಲಲ್ಲೇ ಯೆಲ್ಲೋ ಕಲರ್ ಆಗೋಯ್ತಾ. ಅದೇ ಮಳೆ ಇಲ್ಲದ ಹೋದಕ್ಕೆ ಕಾರಣಕ್ಕೆ ಇಷ್ಟೊತ್ತು ಕಾಲೇ ಈ ಥರ ಹಬ್ಬಿ ನೀಟಾಗಿ ಇದಾಗಬೇಕಾಗಿತ್ತು. ನೋಡಿ, ಇಲ್ಲಿ ಗೊಬ್ಬರ ಹಾಕಿದ್ದೀವಿ. ನಾವು ಸಾಕಿರೋ ಕುರಿ ಗೊಬ್ಬರ, ಪ್ಯೂರ್ ಕುರಿ ಗೊಬ್ಬರ. ನೋಡಿ, ಇಲ್ಲೆಲ್ಲ ಮಳೆ ಇಲ್ಲದ ಹೊತ್ತಿಗೆ ಎಲ್ಲ ಒಣಕೊಂಡು ಯೆಲ್ಲೋ ಕಲರ್ ಆಗ್ತಾವೆ. ನೋಡಿ, ಸುತ್ತಮುತ್ತ ಯಾವ ಥರ ಇದೆ. ಇದು ರಾಗಿಗೆ ಅಂದ್ಬಿಟ್ಟು ನೀಟಾಗಿ ಹೊಲನ ಮಾಡಿದ್ದೀವಿ. ರಾಗಿಗೆ ಬರಬೇಕು ಹಾಕೋಕ್ಕೆ ನೀಟಾಗಿ. ಮಳೆ ಬಂದರೆ ರಾಗಿ, ಇಲ್ಲಾಂದರೆ ಇದೇ ಉಳ್ಳಿನ ಒಣಗಿಸ್ಕೊಂಡು ಟಗರು ಮೇವಿಗೆ ಮಡಿಕೋಬೇಕು.